ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಿಕ್ ಎಕ್ಸಾಮ್ಸ್. ಟಿಕ್ ಎಕ್ಸಾಮ್ಸ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಂಬರ್ ಆ್ಯಂಡ್ ಕ್ಯಾರೆಕ್ಟರ್ ಪಜಲ್ಸ್ ಅಂತ ಏನು ಕರಿತೀವಿ, ಸಂಖ್ಯೆ ಮತ್ತು ಅಕ್ಷರಗಳ ಒಗಟುಗಳು, ಅವನ್ನ ಕಲಿಯೋಣ ಬನ್ನಿ. ಓಕೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು ಈ ಥರ ಪ್ರಶ್ನೆಗಳು ಬಂದರೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ? ಒಂದು ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಕೊಟ್ಟಿದ್ದಾರೆ, ಆ ಬಾಕ್ಸ್ ಒಳಗಡೆ ಮತ್ತೆ ಹಲವಾರು ಬಾಕ್ಸ್ಗಳಿದೆ ಅಲ್ವಾ? ಇದೊಂಥರ ಮ್ಯಾಟ್ರಿಕ್ಸ್ ಥರ ಇದೆ, 3x3 ಮ್ಯಾಟ್ರಿಕ್ಸ್ ಥರ ಇದೆ. ಇಲ್ಲಿ ಒಂದು ಕಡೆ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಏನ್ ಬರುತ್ತೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ಅಬ್ಸರ್ವ್ ಮಾಡ್ಬೇಕು ಇದನ್ನ. ಈಗ ಫಸ್ಟ್ ನಾವು ಅಬ್ಸರ್ವ್ ಮಾಡಿದ್ರೆ ಏನಿದೆ ಇಲ್ಲಿ ಮೇಲ್ಗಡೆ, ಇಲ್ಲಿ ಫಸ್ಟ್ ಲೆಟರ್ ನೋಡಿ, ಲೆಟರ್ ಇದೆ, ನಂಬರ್ ಇದೆ, ಎರಡು ಇದೆ ಅಲ್ವಾ? ಲೆಟರ್ ಇದೆ ಅಲ್ವಾ? 1 by 1 ಹೋಗೋಣ. ಫಸ್ಟ್ ಲೆಟರ್ಸ್ ನೋಡೋಣ. ಎ ಇದೆ ಮತ್ತೆ ಸಿ ಇದೆ, ಅಂದ್ರೆ ಮಧ್ಯೆ ಬಿ ಒಂದು ಗ್ಯಾಪ್ ಆಯ್ತಲ್ವಾ, ABC. ಅದೇ ರೀತಿ DCDE, ಇ ಬಂತು. ಕೆಳಗಡೆ ಬಂದು ನೋಡೋಣ, MNOPQ. ಓಕೆ, ಸೊ ಸೇಮ್ ವೇ, ಸೇಮ್ ಲಾಜಿಕ್ನ ಅಪ್ಲೈ ಮಾಡಿದ್ರೆ GHIIJK. ಸೊ ಕೆ ಬರಬೇಕು ನಮಗೆ ಲೆಟರ್. ಸೊ ಲೆಟರ್ ಕೆ ಬರಬೇಕು ನಮಗೆ. ಓಕೆ, ಇವಾಗ ನಂಬರ್ಸ್ ನೋಡೋಣ. ನಂಬರ್ಸ್ ಏನಾಗಿದೆ ಅಂತ. ನಂಬರ್ಸ್ ಏನಾಗಿದೆ ಇಲ್ಲಿ 2, 4, then 6. ಅಂದ್ರೆ 2 + 4 = 6 ಅಲ್ವಾ? 2 + 4 = 6 ಆಗಿದೆ. ಲಾಸ್ಟ್ ಒನ್ ನೋಡೋಣ, ಏನ್ ಕೊಟ್ಟಿದ್ದಾರೆ? 5 + 9 = 14 ಅಲ್ವಾ? 5 + 9 = 14. ಸೊ ಸೇಮ್ ಲಾಜಿಕ್ ನ ಅಪ್ಲೈ ಮಾಡಿದ್ರೆ 3 + 5 = 8. ಸೊ ನಮ್ಗೆ ಆನ್ಸರ್ ಏನಾಗಬೇಕು? K8 will be the right answer. Option D, K8 will be the right answer. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವಾಗ ಇಲ್ಲಿ ಮೇಲ್ಗಡೆ 2 ನಂಬರ್ಸ್ ಇದೆ, ಕೆಳಗಡೆ 1 ನಂಬರ್ ಇದೆ. ಸೊ ಏನಾಗಿರ್ಬೋದು ಇಲ್ಲಿ ಅಬ್ಸರ್ವ್ ಮಾಡೋಣ, ಟ್ರೈ ಮಾಡೋಣ, ಆಡ್ ಮಾಡಿ ನೋಡೋಣ. 21 + 31 ಎಷ್ಟಾಗುತ್ತೆ? 21 + 31 52 ಆಗುತ್ತೆ. 39 + 46 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 85 ಆಗುತ್ತೆ. ಸೊ ಸೇಮ್ ಲಾಜಿಕ್ ಅಪ್ಲೈ ಮಾಡಿ 16 + 83 ಮಾಡಿದ್ರೆ ಎಷ್ಟಾಗುತ್ತೆ? 99 ಆಗುತ್ತೆ ನಮಗೆ. ಅಲ್ಲಿಗೆ 99, ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ವಿಚ್ ಒನ್ ವಿಲ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್? ಸೊ ಇಲ್ಲಿ ಏನಾಗಿದೆ, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲ್ ಅಲ್ಲಿ 4 ಕ್ವಾಡ್ರೆಂಟ್ಸ್ ಕೊಟ್ಟಿದ್ದಾರೆ ನಮಗೆ. ಕ್ವಾಡ್ರೆಂಟ್ಸ್ ಅಲ್ಲಿ ಇಲ್ಲೊಂದು ನಂಬರ್, ಇಲ್ಲೊಂದು ನಂಬರ್, ಇಲ್ಲೊಂದು ನಂಬರ್. ಓಕೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಆಪ್ಟಿಟ್ಯೂಡ್ ಮತ್ತೆ ಲಾಜಿಕಲ್ ರೀಸನ್ ನ ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಕ್ಯೂಬ್ಸ್ ಅಂಡ್ ಸ್ಕ್ವೇರ್ಸ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಕ್ಯೂಬ್ ಮತ್ತೆ ಏನ್ ಮಾಡ್ತೀವಿ, ಈ ಕ್ಯೂಬ್ಗಳು ಮತ್ತೆ ಸ್ಕ್ವೇರ್ಗಳು, ನಂಬರ್ಸ್ ತುಂಬಾ ಇಂಪಾರ್ಟೆಂಟ್, ಇದು ಗೊತ್ತಿರ್ಬೇಕು ನಮಗೆ. ಓಕೆ, ಅದು ಗೊತ್ತಿತ್ತು ಅಂದ್ರೆ ನಮಗೆ ತುಂಬಾ ಈಸಿ ಈ ತರ ಕ್ವಶನ್ಸ್ ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಏನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಬನ್ನಿ ನೋಡೋಣ, 1 ಅನ್ನೋದು ಹೇಗೆ ಬಂತು ಅಂತ. 1 ಕ್ಯೂಬ್ ಅಂದ್ರೆ 1 × 1 × 1. ನಮಗೆ ಚೆನ್ನಾಗಿ ಗೊತ್ತಿದೆ, ಕ್ಯೂಬ್ ಅಂದ್ರೆ 3 ಸಲ ಅದೇ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ? ಕ್ಯೂಬ್ ಅಂದ್ರೆ ಘನ ಅಂತ ಕರಿತೀವಿ ಕನ್ನಡದಲ್ಲಿ ಅಲ್ವಾ? 1 × 1 × 1 ಆನ್ಸರ್ ಎಷ್ಟು? 1. 2 ಕ್ಯೂಬ್ ಮಾಡಿ ನೋಡೋಣ. 2 ಕ್ಯೂಬ್ ಅಂದ್ರೆ 2 × 2 × 2 ದಟ್ ಈಸ್ ಈಕ್ವಲ್ ಟು ಎಷ್ಟು? 2 × 2 = 4, 4 × 2 = 8. ಸೇಮ್ ವೇ 3 ಕ್ಯೂಬ್ ಅಂದ್ರೆ ಏನಾಗುತ್ತೆ? 3 × 3 × 3. ಸೊ 3 × 3 = 9, 9 × 3 = 27. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಏನರ್ಥ ಆಯ್ತು ನಮಗೆ? ಫಸ್ಟ್ 1 ಕ್ಯೂಬ್ ಇದೆ, ಆಮೇಲೆ 2 ಕ್ಯೂಬ್ ಇದೆ, ಆಮೇಲೆ 3 ಕ್ಯೂಬ್ ಇದೆ. ಸೊ ಸೇಮ್ ಲಾಜಿಕ್ ನಾವು ಫಾಲೋ ಮಾಡ್ತಾ ಇದ್ರೆ ನೆಕ್ಸ್ಟ್ ನಂಬರ್ ಏನ್ ಬರ್ಬೇಕು ನಮಗೆ? 4 ಕ್ಯೂಬ್ ಬರಬೇಕು. 4 ಕ್ಯೂಬ್ ಅಂದ್ರೆ ಏನು? 4 × 4 × 4. 4 × 4 16, 16 × 4 64. Therefore 64 will be the right answer. Option B 64 ಬರುತ್ತೆ. ಗೊತ್ತಾಯ್ತಾ? ನಂಬರ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ಕ್ಯೂಬ್ ನಂಬರ ಅಥವಾ ಸ್ಕ್ವೇರ್ ನಂಬರ ಅಂತ. ಹಾಗಾಗಿ ನಾವು ಕ್ಯೂಬ್ಸ್ ನಾವು ಕಲ್ತ್ಕೊಂಡಿರ್ಬೇಕು, ಅಟ್ಲೀಸ್ಟ್ 10 ಕ್ಯೂಬ್ಸ್ ವರೆಗೂ ಕಲ್ತ್ಕೊಂಡಿರ್ಬೇಕು. ಸ್ಕ್ವೇರ್ ನಾವು ಅಟ್ಲೀಸ್ಟ್ ಒಂದು 20 ಸ್ಕ್ವೇರ್ಸ್ ವರೆಗೂ ಕಲ್ತ್ಕೊಂಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿ ಡಿಫ್ರೆಂಟ್ ಆಗಿದೆ. ಮತ್ತೆ ಇಲ್ಲಿ 3 ಡಿಜಿಟ್ಸ್ 1 ಶೇಪ್ ಅಲ್ಲಿ ಇದೆ,
ಮತ್ತೆ ಕೊನೆಗೆ 1 ಡಿಜಿಟ್ ಇನ್ನೂ ಡಿಫ್ರೆಂಟ್ ಶೇಪಲ್ಲಿ ಇದೆ. ಸೊ ನಾವು ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನಾಗಿದೆ ನೋಡೋಣ ಇಲ್ಲಿ. ಒಂದು ಕೆಲಸ ಮಾಡೋಣ, ಆ್ಯಡ್ ಮಾಡಿ ನೋಡೋಣ. 5 + 4 9, 9 + 7 16. ಸೊ ಏನು ಮಾಡಿದೆ ನಾನು ಇಲ್ಲಿ 5 + 4 ಆ್ಯಡ್ ಮಾಡಿದೆ, 9 ಬಂತು, ಪ್ಲಸ್ 7 ಆ್ಯಡ್ ಮಾಡಿದ್ರೆ 16 ಆಯಿತು. ಬಟ್ ನನಗೆ ಲಾಸ್ಟ್ ಬಾಕ್ಸಲ್ಲಿ ಏನಿದೆ 8 ಇದೆ. ಸೊ ಅಲ್ಲಿಗೆ ನಾನು 16/2 ಮಾಡಿದ್ರೆ ಏನಾಗುತ್ತೆ 8 ಬರುತ್ತೆ ಆನ್ಸರ್. ಓಕೆ, ನೋಡೋಣ ಸೇಮ್ ಲಾಜಿಕ್ ನೆಕ್ಸ್ಟ್ಗೂ ಅಪ್ಲೈ ಮಾಡಬೇಕು, ಆವಾಗ ಸರಿ ಇದೆ ಅಥವಾ ತಪ್ಪಿದೆ ಅಂತ ಗೊತ್ತಾಗುತ್ತೆ. ನೋಡೋಣ ಏನಿದೆ ನಂಬರ್ 6 + 9 + 5 ಇದೆ ಅಲ್ವಾ. 6 + 9 15, 15 + 5 20, 20 / 2. 20/2 ಅಂದರೆ 10. ಅಲ್ಲಿಗೆ ನಮ್ಮ ಲಾಜಿಕ್ ಇದಕ್ಕೂ ಸರಿ ಹೋಯ್ತು, ಇದಕ್ಕೂ ಸರಿ ಹೋಯ್ತು. ಸೊ ಸೇಮ್ ಲಾಜಿಕ್ನ ನಾವು ಕೆಳಗಡೆ ಕೂಡ ಅಪ್ಲೈ ಮಾಡಬೇಕು. ಏನು ಮಾಡ್ತೀವಿ 3 + 7 + 2 ಎಷ್ಟಾಗುತ್ತೆ 3 7 9, ಸಾರಿ 3 7 10, 10 2 12, 12 ಅಲ್ವಾ. 12/2 ಎಷ್ಟಾಗುತ್ತೆ 6. ಸೊ ಆಪ್ಷನ್ ಡಿ 6 ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ಕ್ವಶನ್ ನೋಡೋಣ. ಇವಾಗ ಇಲ್ಲಿ ಮತ್ತೆ ಮೇಲ್ಗಡೆ 3 ನಂಬರ್ಸ್ನ ಕೊಟ್ಟಿದ್ದಾರೆ, ಕೆಳಗಡೆ 1 ನಂಬರ್ ಕೊಟ್ಟಿದ್ದಾರೆ. ಓಕೆ, ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನಾಗ್ತಿದೆ ನೋಡೋಣ. ಸೊ ಫಸ್ಟ್ ಒಂದು ಲಾಜಿಕ್ ಇಂದ ನಾವು ಯೋಚನೆ ಮಾಡಿದ್ರೆ ಇದು ಟೇಬಲ್ ಆಫ್ 6 ಅನ್ಸುತ್ತೆ. 6 ಟೇಬಲ್ ಅಂದರೆ 6 × 2 12, 6 × 3 18, 6 × 5 30 ಅಲ್ವಾ. ಅದೇ ರೀತಿ ಇಲ್ಲಿ ನೋಡಿ 8 × 2 16, 8 × 3 24, 8 × 5 40. ಗೊತ್ತಾಗ್ತಿದೆ ಟೇಬಲ್ಸ್, ಅದಕ್ಕೆ ಟೇಬಲ್ಸ್ ಗೊತ್ತಿರಬೇಕು. ಟೇಬಲ್ಸ್ ಗೊತ್ತಿದ್ರೆ ಬೇಗ ಗೊತ್ತಾಗುತ್ತೆ ಆನ್ಸರ್. ಇಲ್ಲಿ ನೋಡಿದ್ರೆ ಇವಾಗ 18 27 45 ಯಾವ ಟೇಬಲ್ ಅಲ್ಲಿ ಬರುತ್ತೆ, ಒಂದೇ ಟೇಬಲ್ ಅಲ್ಲಿ ಬರಬೇಕು. 18 27, 9 2s are 18, 9 3s are 27, 9 5s are 45. ಸೊ ಅಲ್ಲಿ ಯಾವ ಟೇಬಲ್ ಬಂತು ನಮಗೆ 9 ಟೇಬಲ್ ಅಲ್ಲಿ. ಸೊ 9 ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇದು ಒಂದು ಲಾಜಿಕ್ ಆಯ್ತು. ಇನ್ನೊಂದು ರೀತಿನೂ ಮಾಡ್ಬೋದು. ಏನು ಮಾಡ್ಬೋದು, ಇದನ್ನೆಲ್ಲ ಆ್ಯಡ್ ಮಾಡಬೇಕು. 12 + 18 + 30 ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದು 12 + 18 + 30 ಎಷ್ಟಾಗುತ್ತೆ 12 + 18 30 ಆಯಿತು. 30 + 30 60. ಬಟ್ ನನಗೆ ಕೊಟ್ಟಿರೋದು 6 ಅಂದರೆ ಏನರ್ಥ /10 ಮಾಡಿದ್ದಾರೆ. ಇಲ್ಲಿ /10 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ 6 ಬರುತ್ತೆ. ಅದೇ ರೀತಿ ಮತ್ತೆ ಇನ್ನೊಂದು ಏನಾಗಿದೆ ಕ್ವಶನ್ ಇಲ್ಲಿ 16 + 24 + 40 ಇದು ಸೆಕೆಂಡ್ ಒನ್ ಮಾಡ್ತಾ ಇರೋದು. ಇವಾಗ 16 + 24 40, 40 + 40 80, 80 ಬಂತು, /10 ಮಾಡಿದ್ದಾರೆ. ಆನ್ಸರ್ ಏನು ಬಂತು 10 ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ 0 0 ಕ್ಯಾನ್ಸಲ್ ಆಗಿ 8 ಬಂತು. ಅದೇ ರೀತಿ ನೆಕ್ಸ್ಟ್ ಮಾಡೋಣ. 45 + 18 + 27 ಆ್ಯಡ್ ಮಾಡಿದ್ರೆ 45 + 45 90 ಬರುತ್ತೆ. ಸೊ 90/10 ಅಗೇನ್ ಎಷ್ಟು ಬರುತ್ತೆ = 9 ಆನ್ಸರ್ ಬರುತ್ತೆ. ಓಕೆ, ಗೊತ್ತಾಯ್ತಾ. ಸೊ ಒಂದೇ ಲಾಜಿಕ್ ಯೂಸ್ ಮಾಡಬೇಕಂತ ಇಲ್ಲ, ನಾವು ಮಲ್ಟಿಪಲ್ ವೇಸ್ನಲ್ಲಿ ನಾವು ಇದನ್ನ ಯೋಚನೆ ಮಾಡಬಹುದು. ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ನಾವು ಉತ್ತರನ ಕಂಡುಹಿಡಿಯಬಹುದು. ಓಕೆ, ಬನ್ನಿ ಇನ್ನೊಂದು ನೋಡೋಣ. ಇವಾಗ 5 ಇದೆ, 3 ಇದೆ, 4 ಇದೆ, 5 3 4 ಇದೆ ಔಟ್ಸೈಡ್, ಬಟ್ ಒಳಗಡೆ 19 ಇದೆ. ಸೊ ನೋಡೋಣ ಏನಾದರೂ ರಿಲೇಶನ್ಶಿಪ್ ಇದೆಯಾ ಇದಕ್ಕೂ ಇಲ್ಲಿ ನೋಡೋಣ. 5 × 3 ಎಷ್ಟು ಬರುತ್ತೆ 15 ಅಲ್ವಾ. +4 ಮಾಡಿದ್ರೆ 19. ಓಕೆ, ಈ ಲಾಜಿಕ್ ಸಿಕ್ತು. ಕೊನೆದಕ್ಕೂ ಅಪ್ಲೈ ಮಾಡೋಣ. ಎಲ್ಲ ಆನ್ಸರ್ ಕೊಟ್ಟಿದ್ರು ಅದನ್ನು ಅಪ್ಲೈ ಮಾಡೋಣ. 6 × 4 = 24 +5 = ಎಷ್ಟು 29. ಅಲ್ಲಿಗೆ ಈ ಲಾಜಿಕ್ ಕರೆಕ್ಟ್ ಆಗಿದೆ, ಇಲ್ಲೂ ಕರೆಕ್ಟ್ ಆಗಿದೆ, ಇಲ್ಲೂ ಕರೆಕ್ಟ್. ಸೇಮ್ ಲಾಜಿಕ್ನ ನಾವು ಅಪ್ಲೈ ಮಾಡಿದ್ರೆ ಇವಾಗ ಇಲ್ಲಿ ಎಷ್ಟು ಬರಬೇಕು 7 × 5 = 35 +6 = 41. ಅಲ್ಲಿಗೆ ಆನ್ಸರ್ ಎಷ್ಟು ಬರ್ಬೇಕು ನಮಗೆ 41 ವಿಲ್ ಬಿ ದ ರೈಟ್ ಆನ್ಸರ್. ಆಪ್ಷನ್ ಸಿ 41 ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಈಗ ಮತ್ತೆ ಇನ್ನೊಂದು ಕ್ವಶನ್ ನೋಡೋಣ. ಇಲ್ಲಿ ಮತ್ತೆ 3 ಇದೆ, ಮತ್ತೆ ಬೇರೆ ಬೇರೆ 3 15 27 ಇದೆ. ಸೊ ನೋಡೋಣ ಏನು ಲಾಜಿಕ್ ಇರ್ಬೋದು ನೋಡೋಣ. ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾವು ಕೇರ್ಫುಲ್ ಆಗಿ 3 ಮತ್ತು 5 ಆ್ಯಡ್ ಮಾಡಿದ್ರೆ ನೋಡಿ ಇಲ್ಲಿ 3 ಇದೆ, 27 ಆ್ಯಡ್ ಮಾಡೋಣ. 3 + 27 ಎಷ್ಟಾಗುತ್ತೆ 30 ಅಲ್ವಾ. ನೋಡಿ 3 + 27 ಎಷ್ಟು ಬಂತು 30. ಅದನ್ನು /2 ಮಾಡಿದ್ರೆ ಎಷ್ಟು ಬರುತ್ತೆ 15. ಅದೇ ರೀತಿ 56 ಮತ್ತು 6 ಆ್ಯಡ್ ಮಾಡೋಣ ಅಲ್ವಾ. 6 + 56 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 62. ಅದನ್ನು /2 ಮಾಡಿದ್ರೆ 31. ಓಕೆ, ಸೇಮ್ ವೇ 9 + 81,
9 ಪ್ಲಸ್ 81 ಆ್ಯಡ್ ಮಾಡಿದ್ರೆ 90, ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 45 ಬರುತ್ತೆ ಆನ್ಸರ್. ಅಲ್ಲಿಗೆ ಆಪ್ಷನ್ ಎ 45 ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಬನ್ನಿ ಇನ್ನೊಂದು ರೀತಿ ಪ್ರಶ್ನೆ ಇದೆ ಇವಾಗ. ಇದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಇದನ್ನ ಬೇಗ ಕ್ಯಾಚ್ ಮಾಡ್ಬೇಕಂದ್ರೆ ಹುಷಾರಾಗಿ ನೋಡ್ಬೇಕು ನಾವು. 4 5 6 7 ಕೊಟ್ಟಿದ್ದಾರೆ ಮೇಲೆ, ಬಟ್ ಕೆಳಗಡೆ ಮತ್ತೆ 3 9 11 ಡಿಫ್ರೆಂಟ್ ಆಗಿದೆ. ಇಲ್ಲಿ ನಾವೇನ್ ಮಾಡಬಹುದು, ಇದೊಂದು ಸೆಮಿ ಸರ್ಕಲ್ ಇದೆ, ಇದನ್ನ ನಾವು ಒಂದು ಫುಲ್ ಸರ್ಕಲ್ ಇದೆ, ಇದನ್ನ 2 ಸೆಮಿ ಸರ್ಕಲ್ ಅಂತ ನಾವು ಟ್ರೀಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇದು ಒಂದು ಹಾಫ್, ಫಸ್ಟ್ ಹಾಫ್, ಇದನ್ನ ಸೆಕೆಂಡ್ ಹಾಫ್ ಅಂತ ಅನ್ಕೊಳ್ಳೋದು. ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲಾ ನಂಬರ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಹಾಫ್ ಅಲ್ಲಿ ಒಂದು ನಂಬರ್ ಕೊಟ್ಟಿಲ್ಲ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಇರೋ ಎಲ್ಲಾ ನಂಬರ್ಸ್ ನ ಆಡ್ ಮಾಡಿ ನೋಡೋಣ. 7 ಪ್ಲಸ್ 3 ಪ್ಲಸ್ 9 ಪ್ಲಸ್ 11, 7 ಪ್ಲಸ್ 3 10, 10 ಪ್ಲಸ್ 9 19, 19 ಪ್ಲಸ್ 11 30 ಬಂತು. ಇದು ಸೆಕೆಂಡ್ ಹಾಫ್ ಅಲ್ಲಿ. ಫಸ್ಟ್ ಹಾಫ್ ಆಡ್ ಮಾಡಿ ನೋಡೋಣ ಏನೇನು ಬರುತ್ತೆ. 4 ಪ್ಲಸ್ 5 ಪ್ಲಸ್ 6 ಇದೆ, ಪ್ಲಸ್ ವಿ ಡೋಂಟ್ ನೋ ದಟ್ ನಂಬರ್, ಅದನ್ನ ಎಕ್ಸ್ ಅಂತ ತಗೋಣ. ಸೊ ಎಷ್ಟು ಬಂತು, 4 ಪ್ಲಸ್ 5 9, 9 ಪ್ಲಸ್ 6 15. ಸೊ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ, 15 ಪ್ಲಸ್ ಎಕ್ಸ್ ಬಂದಿದೆ ಫಸ್ಟ್. ಇಲ್ಲಿ ಎಷ್ಟು ಬಂದಿದೆ, 30 ಬಂದಿದೆ. ಸೊ ನಮಗೆ ಗೊತ್ತು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಈಕ್ವಲ್ ಇರಬೇಕು. ಸೊ 15 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 30 ಅಂತ ತಗೋಣ. 30 ಅಂತ ತಗೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 30 ಮೈನಸ್ 15. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು 15 ಆಗುತ್ತೆ. 15, ದಟ್ ಈಸ್ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಇನ್ನೊಂದು ಪ್ರಶ್ನೆ ಸಾಲ್ವ್ ಮಾಡಿ. ಓಕೆ, ಇಲ್ಲೂ ಮತ್ತೆ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಇಲ್ಲೇನಿದೆ, 915 ಇದೆ, ಇಲ್ಲಿ 364 ಇದೆ. ನೋಡೋಣ ಇದೇನಾದ್ರು ಸಬ್ಟ್ರಾಕ್ಷನ್ ಮಾಡಿದ್ರೆ ಆಗುತ್ತಾ ನೋಡೋಣ. ಓಕೆ, 915 364 ಬರ್ಕೊಳ್ತಾ ಇದ್ದೀನಿ ನಾನು. 5 ಮೈನಸ್ 4 ಎಷ್ಟಾಯ್ತು, 1. ಇಲ್ಲಿ 11 ಮೈನಸ್ 6 ಎಷ್ಟಾಯ್ತು, 5. ಇಲ್ಲಿ 8 ಇಲ್ಲಿ ಉಳ್ಕೊಂಡಿದೆ, 8 ಮೈನಸ್ 3 5. ಸೊ 551. ಅಲ್ಲಿಗೆ ಇದು ಸಿಂಪಲ್ ಸಬ್ಟ್ರಾಕ್ಷನ್ ಅಷ್ಟೇ ಅಂತ ಗೊತ್ತಾಯ್ತು ನನಗೆ. ಸೆಕೆಂಡ್ ನಂಬರ್ ಬಿಗ್ಗರ್ ನಂಬರ್ ಮೇಲ್ ಬರ್ಕೊಳ್ತಾ ಇದ್ದೀನಿ, ದೊಡ್ಡ ನಂಬರ್ನ 789, ಕೆಳಗಡೆ ಚಿಕ್ಕ ನಂಬರ್ ಬರ್ಕೊಳ್ತಾ ಇದ್ದೀನಿ 543. 9 ಮೈನಸ್ 3 ಎಷ್ಟಾಯ್ತು, 6. 8 ಮೈನಸ್ 4 4. 7 ಮೈನಸ್ 5 2. 246 ಕರೆಕ್ಟ್ ಆಗಿದೆ. ಅಲ್ಲಿಗೆ ನಮ್ಮ ಈ ಲಾಜಿಕ್ ಕರೆಕ್ಟ್ ಆಗಿದೆ. ಸೊ ಸೇಮ್ ಲಾಜಿಕ್ನ ಅಪ್ಲೈ ಮಾಡೋಣ. ಬಿಗ್ಗರ್ ನಂಬರ್ ಮೇಲ್ ಬರ್ಕೊಳ್ಳೋಣ 863, ಇಲ್ಲಿ ಕೆಳಗಡೆ ಸ್ಮಾಲರ್ ನಂಬರ್ನ ಬರ್ಕೊಳ್ಳೋಣ. 3 ಮೈನಸ್ 1 2. 6 ಮೈನಸ್ 4 2. 8 ಮೈನಸ್ 2 6. ಸೊ ಆನ್ಸರ್ ಏನಾಗಬೇಕು ನಮಗೆ, 622. ದಟ್ ಈಸ್ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ ಮಕ್ಕಳೇ, ನಿಮ್ಗೆಲ್ರಿಗೂ ಇದರಿಂದ ಸಹಾಯ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಸ್ನ ಮತ್ತೆ ನೋಡಿ ನೀವು ಈ ಥರ ಡಿಫ್ರೆಂಟ್ ಅಪ್ರೋಚಸ್ಸಿಂದ ನೀವು ಸಾಲ್ವ್ ಮಾಡಬಹುದು. ಓಕೆ, ನಮ್ಮ ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ನ ನೋಡ್ತಾ ಇರಿ, ನಾವು ಮತ್ತಷ್ಟು ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.